ಮತ್ತೆ ಚರ್ಚೆಯನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ವಿಠಲ್ ಭಟ್ ಅವರೇ, ಈಗ ದೇವಸ್ಥಾನದ ವಿಚಾರ ಬಂದಿರುವ ಹಿನ್ನೆಲೆಯಲ್ಲಿಯೇ ನಾನು ಕೇಳ್ಬಿಡ್ತೀನಿ, ಗ್ರಹಣದ ಸಂದರ್ಭದಲ್ಲಿ ಯಾಕೆ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತೆ? ಏನು ವಿಶೇಷ ಇದಕ್ಕೆ? ಏನಂತಂದ್ರೆ ನೋಡಿ, ಇದರಲ್ಲಿ ಎರಡು ಆಯಾಮಗಳನ್ನು ಇದೆ. ಒಂದು, ಗ್ರಹಣದ ಸಮಯವನ್ನ ಎಷ್ಟು ಸೂಕ್ಷ್ಮ ಅಂತ ಹೇಳಿದಂದ್ರೆ, ಒಂದು ಸೆಕೆಂಡ್ ಅರೆ ಕ್ಷಣವನ್ನು ವೇಸ್ಟ್ ಮಾಡಬೇಡ ಅನ್ನೋ ರೀತಿಯಲ್ಲಿ. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತದೆ, ಕ್ಷಣಶಃ ಕಣಶಶ್ಚೈವ ವಿದ್ಯಾಮರ್ಥಂಚ ಸಾಧಯೇತ್, ಕ್ಷಣತ್ಯಾಗೇ ಕುತೋ ವಿದ್ಯಾ ಕಣತ್ಯಾಗೇ ಕುತೋ ಧನಂ ಅಂತ ಹೇಳ್ತಾರೆ. ಸೊ ಒಂದೊಂದು ಕ್ಷಣವೂ ಸಹ ನಾವು ಜ್ಞಾನಾರ್ಜನೆಗೆ ಬಳಸು ಅಂತ ಹೇಳ್ತಾರಂತ. ಆದರೆ ಒಂದೊಂದು ಕ್ಷಣವೂ ಸಹ ಗ್ರಹಣದಲ್ಲಿ ನಿನ್ನ ಆತ್ಮೋದ್ಧಾರಕ್ಕೋ ಸಮಸ್ಯೆ ಪರಿಹಾರಕ್ಕೋ ನೀನು ಬಳಸ್ಕೋ ಅಂತ ಹೇಳ್ತಾರೆ. ಅಲ್ಲಿ ದೇವರನ್ನು ಸಹ ಬಿಟ್ಟು ನೀನು ಅಲ್ಲಿ ಒಂದು ವಿಗ್ರಹ, ಅದು ಬಿಂಬಾರಾಧನೆಯನ್ನು ಬಿಟ್ಟು ನೀವು ಕೂತ್ಕೊಂಡು ಧ್ಯಾನ ಮಾಡಿ ನಿಮಗೋಸ್ಕರ ಏನೋ ಒಂದು ಮಾಡ್ಕೊಳ್ಳುವಂತಹ ಸಮಯ ಅಂತ ಒಂದು ವಿಭಾಗ ತಗೋಬಹುದು. ಇನ್ನೊಂದು ವಿಭಾಗದಲ್ಲಿ ಏನು ಅಂತಂದ್ರೆ, ನೀವು ಬಿಂಬ ಅಂದ್ರೆ ಆಗಮಶಾಸ್ತ್ರ ಪ್ರಕಾರವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಬಿಂಬದಲ್ಲಿ ದೇವತಾ ಶಕ್ತಿಯನ್ನು ಆವಾಹನೆ ಮಾಡಿ ಅದನ್ನು ಕಲಾವೃದ್ಧಿಯನ್ನು ಮಾಡಿ ಅದಕ್ಕೆ ಹೋಮಾದಿಗಳು ಮಾಡಿ ಕಲಾವೃದ್ಧಿ ಮಾಡಿ ನಿತ್ಯ ಆರಾಧನೆಯಿಂದ ಅದು ಏನೋ ಪ್ರತಿನಿತ್ಯ ಅದರಲ್ಲಿ ಶಕ್ತಿಯನ್ನು ತುಂಬಿ 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 ಇಟ್ಕೊಂಡಿರ್ತಾರೆ. ಅದೊಂಥರ ನೀವು ನಿಮ್ಮ ಮನೆಯಲ್ಲಿ ಬೀರುವುದ್ರೊಳಗಡೆ ಒಂದಿಷ್ಟು ಸ್ವಲ್ಪ ದುಡ್ಡು ತಂತ ಹಿಂಗೆ ಇಟ್ಕೊಂಡಂಗೆ, ಹೊರಗಡೆ ಎಲ್ಲ ನಮ್ಮ ಏರಿಯಾದಲ್ಲಿ ಕಳ್ಳರು ಬಂದಿದ್ದಾರೆ ಅಂತ ತಕ್ಷಣ ಫಸ್ಟ್ ನಮ್ಮ ಬೀರೋ ಬೀಗ ಹಾಕೊಂಡು ನಾವು ನಿಂತ್ಕೊಬಿಡ್ತೀವಿ. ಅದು ಎಷ್ಟೇ ಗಟ್ಟಿ ಇದಾಗಿರ್ಲಿ, ನಮ್ಮ ಮನೆ ಎಷ್ಟೇ ಇದಾಗಿರ್ಲಿ ಅಂತ. ಸೊ ಏನಾಗುತ್ತೆ, ಆ ಬಿಂಬಕ್ಕೆ ಎಲ್ಲಾದರೂ ಒಂದು ಸ್ವಲ್ಪ ಗ್ರಹಣದ ಛಾಯೆ ಬಿದ್ದರೆ ಅಥವಾ ಆ ಬಿಂಬಕ್ಕೆ ಎಲ್ಲಾದರೂ ಆ ಮೈಲಿಗೆ ಇತ್ಯಾದಿಗಳು ಏನಾದ್ರು ಆಗಿದ್ರೆ, ನಾವು ವರ್ಷಗಟ್ಟಲೆಯಿಂದ ಮಾಡ್ಕೊಂಡು ಬಂದದ್ರಲ್ಲಿ ತುಂಬಿಕೊಂಡಿದ್ದಂಥ ಶಕ್ತಿ ಕ್ಷೀಣವಾಗಬಹುದು ಅನ್ನುವಂತಹ ಉದ್ದೇಶವು ಅದರಲ್ಲಿ ಇರ್ತದೆ. ಆದ್ರಿಂದ ಒಂದು 2-3 ಆಯಾಮಗಳು ಇರ್ತದೆ. ಅದರಲ್ಲಿ ಆಗಮೋಕ್ತ ಶಾಸ್ತ್ರ ಪ್ರಕಾರವಾಗಿ ಅಲ್ಲಿ ನಾವೇನು ಕಲಾವೃದ್ಧಿಯನ್ನು ಮಾಡಿ ಒಂದು ದೇವಸ್ಥಾನವನ್ನು ಆ್ಯಕ್ಚುಲಿ ಪುನಃ ರೆಡಿ ಮಾಡಬೇಕು, ವಿಗ್ರಹ ತೆಗಿಬೇಕಲ್ಲಿಂದ ದೇವಸ್ಥಾನ ಪಟ್ಟ ಇಡಬೇಕು ಅಂತಂದ್ರೆ ಕಲಾ ಸಂಕೋಚ ಅಂತ ಮಾಡಬೇಕು. ಅಲ್ಲಿರುವಂತಹ ಕಲೆಯನ್ನು ಅಂದ್ರೆ ಆ ಶಕ್ತಿಯನ್ನ ತೆಗೆದು ಆ ಬಿಂಬವನ್ನು ತೆಗೆದು ಅದು ಬರೀ ಬಿಂಬ ಆಗಿರುತ್ತದು, ಬರೇ ಕಲ್ಲಾಗಿರುತ್ತದು. ಸೊ ಆದ್ರಿಂದ ಆ ತರಹ ಆ ಬಿಂಬಕ್ಕೆ ಯಾವುದೇ ರೀತಿಯಾಗಿ ನಾವು ಪ್ರತಿನಿತ್ಯ ಮಾಡಿದಂತಹ ಒಂದು ದೇವತಾರಾಧನೆಗಳು ವೇಸ್ಟ್ ಆಗಬಾರ್ದು, ಆ ಶಕ್ತಿ ಸಂಕುಚಿತ ಆಗಬಾರ್ದು, ಯಾವುದೇ ರೀತಿ ವ್ಯರ್ಥವಾಗಬಾರ್ದು ಅನ್ನೋ ದೃಷ್ಟಿಯಿಂದಲೂ ದೇವಸ್ಥಾನವನ್ನು, ಯಾಕೆಂದ್ರೆ ಬಹಳ ಜನ ಕೇಳ್ತಾರೆ, ಗ್ರಹಣಕ್ಕೆ ದೇವರೇ ಹೆದರ್ಕೊಂಡ್ಬಿಟ್ರೆ ಇನ್ನೇನಪ್ಪ ನಾವೇನು ಇದಂಗರೆ, ಹಾಗಲ್ಲ. ಅದು ಅದನ್ನ ಅರ್ಥ ಮಾಡಿಕೊಳ್ಳುವ ವಿಧಾನ ಬೇರೆ. ನಾವು ಬಹಳ ಕಷ್ಟಪಟ್ಟು ಒಂದು ಸನ್ನಿಧಾನದಲ್ಲಿ ಒಂದು ಬಿಂಬದಲ್ಲಿ ಒಂದಷ್ಟು ಶಕ್ತಿ ಚೈತನ್ಯವನ್ನು ತುಂಬಿಕೊಂಡು ನಿತ್ಯ ಆರಾಧನೆ ಮಾಡಿಕೊಂಡು ಅಲ್ಲಿ ಕಲಾವೃದ್ಧಿಯನ್ನು ಮಾಡಿ ಹಾಗೂ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಡುವಂತ ಆ ಶಕ್ತಿ ಚೈತನ್ಯದ ಹತ್ರ ನಾವು ಇದು ಮಾಡ್ತಾ ಇಂಟ್ರಾಕ್ಟ್ ಮಾಡ್ತಾ ಇದ್ದೇವೆ. ಸೊ ಇದೇನಾಗುತ್ತೆ, ಆ ಶಕ್ತಿ ಚೈತನ್ಯ ಎಲ್ಲರೂ ಕ್ಷೀಣಿಸಿಬಿಡಬಹುದು ಅನ್ನುವ ಚಿಂತೆ ನಮಗಿರ್ತದೆ. ಆಮೇಲೆ ಕೆಲವರು ಪ್ರಶ್ನೆ ಅಂದ್ರೆ, ಈಗ ಮನೆಯಲ್ಲೂ ಕೂಡ ದೇವ್ರ ಕೋಣೆ ಇರುತ್ತೆ, ಅಲ್ಲೂ ಕೂಡ ಬಾಗ್ಲು ಹಾಕ್ಬಿಡ್ಬೇಕಾ ಅಂತ. ದೇವ್ರ ಕೋಣೆಯಲ್ಲಿ ನೀವು ಕುತ್ಕೊಳ್ಬೇಕು ಫಸ್ಟ್. ಇಡೀ ಮನೆಯಲ್ಲಿ ಅತ್ಯಂತ ಚಿಕ್ಕದಾಗಿರೋದು ಯಾವ್ದಪ್ಪ ಅಂದ್ರೆ ದೇವ್ರ ಮನೆ ಆಗಿರುತ್ತೆ ಈ ಮಧ್ಯದಲ್ಲಿ. ಸೊ ಅದರಿಂದ ಫಸ್ಟ್ ನೀವು ದೇವ್ರ ಮನೆಯಲ್ಲಿ ಕುತ್ಕೊಂಡು ನೋಡಿ, ನಿಮ್ಮ ಮನೆಯಲ್ಲಿರುವ ದೇವರಿಗೆ ಆ ಸಮಯದಲ್ಲಿ ನೀವು ರುದ್ರಾಭಿಷೇಕ, ನಿಮ್ಗೆ ಏನ್ ಬರುತ್ತೋ ಅದು ಮಂತ್ರ ಅಭಿಷೇಕವೋ ಪೂಜೆಯೋ ಅರ್ಚನೆಯೋ ಅಥವಾ ಕೂತ್ಕೊಂಡು ಆ ಶ್ಲೋಕ ಪಠನೆಯೋ ಸ್ತೋತ್ರ ಪಠನೆಯೋ ಶಕ್ತಿಯಾನುಸಾರ ಏನ್ ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮನೆಯಲ್ಲಿರುವ ದೇವರನ್ನ ಹಾಗೆ ಮುಚ್ಚಿಡಬೇಕು ಅಂತ ಏನಿಲ್ಲ. ಆದ್ರೆ ಬಹಳ ಮುಖ್ಯವಾಗಿ ಇಲ್ಲ, ಅದಕ್ಕೆ ಹೇಳುವಂಥದ್ದು ಇಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಗ್ರಹಣಕ್ಕೆ ಅಂತಂದ್ರೆ, ಪ್ರತಿಯೊಂದು ಕ್ಷಣವೂ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಆಹಾರಾದಿ ವಿಚಾರಗಳನ್ನು ಹೇಳ್ತಾರೆ. ಸೂರ್ಯ ಗ್ರಹಣಕ್ಕೂ 12 ಗಂಟೆಗಳ ಮೊದಲೇ ನೀವು ಆಹಾರ ಸೇವನೆ ಮಾಡಬೇಕು. ಚಂದ್ರಗ್ರಹಣದಲ್ಲಿ 9 ಗಂಟೆಗಳು ಮೊದಲೇ ಆಹಾರ ಸೇವನೆ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ನೀವು ಯಾವುದೇ ಆಹಾರ ಸೇವನೆಯನ್ನು ಮಾಡಿದ್ರು ಸಹ ಅದು ಪಚನವಾಗಿ ಮಲಮೂತ್ರವಾಗಿ ಮತ್ತೆ ಹೊರಗಡೆ ಬರಲಿಕ್ಕೆ ಏನ್ ಸಮಯ ಇರ್ತದೆ ಅದು ಗ್ರಹಣಕ್ಕಿಂತ ಮುಂಚೆ ಮುಗಿದೋಗ್ಬಿಡ್ಬೇಕು ಆ ಸಮಯ ಅಂತ. ಗ್ರಹಣದ ಸಮಯದಲ್ಲಿ ನೀವು ಮಲಮೂತ್ರ ವಿಸರ್ಜನೆ ಮಾಡ್ತಾ ಕೂತ್ಕೊಳ್ಬಾರ್ದು, ಗ್ರಹಣದ ಸಮಯದಲ್ಲಿ ಮಲ್ಕೊಂಡು ನಿದ್ದೆ ಮಾಡಬಾರ್ದು, ಗ್ರಹಣ ಸಮಯದಲ್ಲಿ ಸುಮ್ಮನೆ ವೃಥಾ ಸಂಚಾರ ಮಾಡಿಕೊಂಡು, ಅದೇ ಅದಕ್ಕೆ ಆ ಶ್ಲೋಕ ಕ್ಷಣಶಃ ಕಣಶಶ್ಚೈವ ಅಂತ. ಪ್ರತಿಯೊಂದು ಕ್ಷಣವೂ ಸಹ ನೀನು ಆರಾಧನೆಗೋಸ್ಕರನೇ ಬಳಸು, ದಾನ ಧರ್ಮಾದಿಗಳಿಗೋಸ್ಕರ ಬೇಕಾದ್ರೆ ಬಳಸು, ನಿನ್ನ ಆತ್ಮೋದ್ಧಾರಕ್ಕೋಸ್ಕರವಾಗಿ ಬಳಸು ಅಂತ. ಇದು ಬಹಳ ಅದ್ಭುತವಾದಂತಹ ಚಿಂತನೆ. ಈ ಚಿಂತನೆಯನ್ನ ನಾವು ರೀಚ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮಗೆ ಶುಭವೋ ಅಶುಭವೋ ಅಲ್ಲೇ ಸಿಗಾಕೊಂಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇಲ್ಲ ನಾವು ಬಿಟ್ರೆ. ಆ ಸಮಯದಲ್ಲಿ ನಮ್ಗೇನು ಗೊತ್ತಾಗೋಣ, ನಾವು ಮಲ್ಕೊಂಡ್ಬಿಡ್ತೀವಿ, ಏನು ರಾತ್ರಿ ಅಲ್ವಾ ಅಂತ ತೊಂದರೆ ಇಲ್ಲ, ಮಲ್ಕೊಂಡ್ಬಿಡ್ತೀನಿ ಅಂತ. ಸೊ ಅದು ಎಷ್ಟು ಮಹಾಪಾಪ ಅಂತ ಗ್ರಂಥಗಳಲ್ಲಿ ಇದು ಮಾಡಿದ್ದಾರೆ ಅಂದ್ರೆ, ರೀಸನ್ ಒಂದೇ ಅಂದ್ರೆ ನಿಮ್ಗೆ ಹೆದರ್ಸ್ಲಿಕ್ಕೆ ಅಂತ ಅಲ್ಲ, ಮನುಷ್ಯನ ಒಂದು ಸ್ವಲ್ಪ ಅದಿಲ್ಲ ಅಂತಂದ್ರೆ ಭಯ ಭಕ್ತಿ ಅಂತಾರೆ ನೋಡಿ.
ನಿಮಗೆ ಭಯ ಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಭಯ ಅನ್ನುವ ಶಬ್ದ ಅಲ್ಲಿ ಸೇರಿಸಲಿಕ್ಕೂ ಕಾರಣ ಯಾಕೆಂದ್ರೆ ಮನುಷ್ಯ ಎಲ್ಲಿ ತನಕ ಆ ಭಯ ಬರುವುದಿಲ್ವೋ ಅವನು ಅನುಷ್ಠಾನಕ್ಕೆ ಕೂರುವುದಿಲ್ಲ. ಸೊ ಆದ್ರಿಂದ ಇಲ್ಲಿ ಆ ಒಂದು ಗ್ರಹಣ ಸಮಯದಲ್ಲಿ ಒಂದು ಕ್ಷಣವೂ ವ್ಯರ್ಥ ಮಾಡದೇನೆ ನೀವು ದೇವತಾರಾಧನೆಗೆ, ಆತ್ಮೋದ್ಧಾರ ಅಥವಾ ಜಪತಪಾದಿಗಳು ಅನುಷ್ಠಾನಾದಿಗಳಿಗೇ ಬಳಸಲಿ ಅನ್ನುವಂಥದ್ದು ಉದ್ದೇಶ. ಆದ್ರಿಂದ ನೀನು ನಿದ್ರೆ ಮಾಡಬೇಡ, ಮಲಮೂತ್ರ ವಿಸರ್ಜನೆ ಮಾಡಬೇಡ. ಇನ್ನೊಂದು ಹಾಗೂ ಈ ಕಿರಣಗಳಿಂದಲೂ ಸಹ ವಿಶೇಷವಾದಂತಹ ದುಷ್ಪರಿಣಾಮಾದಿಗಳು ಬೀಳಬಾರದು ಅನ್ನೋ ಉದ್ದೇಶನೂ ಗೊತ್ತಿಲ್ಲ. 3 ಸ್ನಾನಾದಿಗಳನ್ನು ಸಹ ಹೇಳ್ತಾರೆ. ಗ್ರಹಣದ ಆದಿಯಲ್ಲಿ, ಗ್ರಹಣದ ಮಧ್ಯದಲ್ಲಿ, ಗ್ರಹಣದ ಅಂತ್ಯದಲ್ಲಿ. ಗ್ರಹಣ ಆದಿಯಲ್ಲಿ ಒಂದು ಸ್ನಾನ, ಗ್ರಹಣದ ಮಧ್ಯಭಾಗದಲ್ಲಿ ಒಂದು ಸ್ನಾನ, ಗ್ರಹಣ ಅಂತ್ಯದಲ್ಲಿ ಒಂದು ಸ್ನಾನವನ್ನು ಹೇಳ್ತಾರೆ. ಗ್ರಹಣ ಸಮಯದಲ್ಲಿ ನಿಮ್ಮ ಮನೆ ಬಚ್ಚಲ ಮನೆಯಲ್ಲಿ ನೀನು ಸ್ನಾನ ಮಾಡಿದ್ರು ಸಹ ಗಂಗಾದಿ ತೀರ್ಥ ಸ್ನಾನಗಳು ಮಾಡಿದ ಪುಣ್ಯ ಅಥವಾ ನದಿ ಸ್ನಾನಾದಿ ಮಾಡಿದ ಪುಣ್ಯ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಕಸ್ಮಾತ್ ನಿಮಗೆ ಆಗಲಿಲ್ಲ, ಎಲ್ಲೂ ಹೋಗ್ಲಿಕ್ಕೆಲ್ಲ ಆಗಲಿಲ್ಲ, ಕ್ಷೇತ್ರಾದಿಗಳಿಗೆ ಹೋಗ್ಲಿಕ್ಕೆ ಅಥವಾ ನದಿ ಇತ್ಯಾದಿಗಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಸಮುದ್ರ ಇತ್ಯಾದಿಗಳಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರು ನೀನು ಎಲ್ಲಿದೆಯೋ ಅಲ್ಲೇ ಸ್ನಾನ ಮಾಡು, ಅದೇ ನೀರು ಸ್ನಾನ ಮಾಡಿದ್ರು ನಿನಗೆ ಪುಣ್ಯ ಬರ್ತದೆ ಅಂತ. ಸೊ ಅದರಿಂದ ಗ್ರಹಣದ ಆದಿಯಲ್ಲಿ ಒಂದು ಸ್ನಾನ ಮಾಡಿ ಸ್ನಾನಾದಿಗಳ ಬಗ್ಗೆ ವಿಶೇಷವಾಗಿ ಹೇಳಲಾಗಿದೆ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.